ಹಾಯ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ಮ್ಯಾಥ್ ಡೈಲಿ ಚಾಲೆಂಜನ್ನು ಕಂಪ್ಲೀಟ್ ಮಾಡೋಣ. ಈಗ ಮೊದಲನೇ ರಿಡಲ್ ಬಂದಿದೆ. 55 = 44, 88 = 77, 22 = 11, 66 = what? ಸೊ ನಿಮ್ಗೇನಾದ್ರು ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಇದ್ರ ಉತ್ತರ 55 ಅನಿಸುತ್ತೆ. ಸೊ ಇದ್ರ ಲಾಜಿಕ್ ಏನಂದರೆ 55 - 11 = 44, 88 - 11 = 77. ಸೊ ಹಾಗೆ 66 - 11 = 55 ಅಂತ ಆಗುತ್ತೆ. ಸೊ ಉತ್ತರನ ಟೈಪ್ ಮಾಡ್ತಾ ಇದ್ದೀನಿ 55 ಅಂತ. ನೋಡೋಣ ಇದು ಸರಿ ಇದೆಯಾ ಅಂತ. ಸೊ ನಮ್ಮ ಉತ್ತರ ಸರಿ ಇದೆ. ಸೊ ನಮ್ಮ ಲಾಜಿಕ್ ಸರಿ ಇದೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಈ ರೀಡಲಲ್ಲಿ ಈಕ್ವೇಷನ್ ಪ್ರಕಾರ ಸಮ್ ಮಾಡಿದ್ರೆ ಸರ್ಕಲ್ಲು 7 ಬರಬೇಕು. ಸೊ ನಿಮ್ಗೇನಾದ್ರು ಅನಿಸಿದ್ರೆ ಲಾಜಿಕ್ ಗೊತ್ತಾದರೆ ಹೇಳಿ. ಸೊ ನಾನು 7ನ ಎಂಟ್ರಿ ಮಾಡ್ತೀನಿ. 7 ಎಂಟ್ರಿ ಮಾಡಿ ನೋಡೋಣ ಅದು ಸರಿ ಇದೆಯಾ ಅಂತ. ಉತ್ತರ ಸರಿಯಾಗಿದೆ. ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕ್ವಶನ್ ತುಂಬ ಸಿಂಪಲ್ ಆಗಿದೆ. 6 + 0 / 6 + 6 ಇಲ್ಲಿ ಬಾಡ್ ಮಾಸ್ ಅಪ್ಲೈ ಮಾಡಿದ್ರೆ 0 ಆಗುತ್ತೆ. 6 + 0 + 6 12 ಆಗುತ್ತೆ. 12 ಆನ್ಸರ್ ಎಂಟ್ರಿ ಮಾಡೋಣ. ಸೊ ಸರಿ ಇದೆಯಾ ನೋಡೋಣ. ಉತ್ತರ ಸರಿಯಾಗಿದೆ. ಉತ್ತರ ಸರಿಯಾಗಿದೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಸ್ನೇಹಿತರೆ, ಈ ಕ್ವಶನ್ಗೆ ನಿಮಗೆ ಆನ್ಸರ್ ಗೊತ್ತಾದರೆ ಹೇಳಿ, ಕಮೆಂಟ್ ಮಾಡಿ. 3, 2, 1. ಈ ಕ್ವಶನಲ್ಲಿ ಏನಂದರೆ ಮೇಲ್ಗಡೆ 2 ಸರ್ಕಲ್ ಇರೋದ್ರದ್ದು ಮಲ್ಟಿಪ್ಲಿಕೇಶನ್ ಕೆಳಗಡೆ ಸರ್ಕಲಲ್ಲಿದೆ. ಸೊ ಅದೇ ರೀತಿ ನಾವು ಮಾಡ್ಕೊಂಬಂದರೆ 2 × 1 2 ಬರುತ್ತೆ, 3 × 1 3 ಬರುತ್ತೆ. ಸೊ ನೆಕ್ಸ್ಟು 2 3s 6 ಬರುತ್ತೆ. ಸೊ ಹಾಗೆ ಮಾಡ್ಕೊಳ್ತಾ ಹೋದರೆ 6 9s 54 54 ಎಂಟ್ರಿ ಮಾಡ್ತೀನಿ. ಸೊ 54 ಆನ್ಸರ್ ಸರಿ ಇದೆಯಾ ನೋಡೋಣ. ನಿಮ್ದೇನಾದ್ರು ಬೇರೆ ಆನ್ಸರ್ ಇತ್ತಾ ಹೇಳಿ ಫ್ರೆಂಡ್ಸ್. ನನ್ನ ಪ್ರಕಾರ ಅದು 54. ನೋಡೋಣ ಆನ್ಸರ್ ಸರಿ ಇದೆಯಾ ಅಂತ, ನಮ್ಮ ಲಾಜಿಕ್ ಸರಿ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಉತ್ತರ ಸರಿಯಾಗಿದೆ. ಮುಂದಿನ ಕ್ವಶನ್ ನೋಡೋಣ. ನಿಮ್ಗೆ ಗೊತ್ತಾದರೆ ಅದಕ್ಕೆ ಆನ್ಸರ್ ಮಾಡಿ. ಈ ಕ್ವಶನ್ಗೆ ಲಾಜಿಕ್ ಏನಂದರೆ ಸ್ನೇಹಿತರೆ, 3 × 2 + 1 ಅಂದರೆ 7 ಆಗುತ್ತೆ. 3 × 2 6 + 1, 7 × 2 14 + 1 15 ಆಗುತ್ತೆ. 15 × 2 is 30 + 1 31 ಆಗುತ್ತೆ. ಸೊ ನೆಕ್ಸ್ಟು 31 × 2 ಈಸ್ 62 + 1 ಆಗುತ್ತೆ. ಸೊ 63 ಆಗುತ್ತೆ. ನಾನು ಆನ್ಸರ್ ಎಂಟ್ರಿ ಮಾಡಿದ್ದೀನಿ. ನೋಡೋಣ ಇದು ಸರಿ ಇದೆಯಾ ಅಂತ. ನಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಇದರಲ್ಲಿ ನಿಮ್ಗೇನಾದರೂ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ಇದರಲ್ಲಿ ನನಗನ್ಸೋ ಲಾಜಿಕ್ ಪ್ರಕಾರ 13 × 2 26 + 1 ಇದೆ. ಸೊ ಹಾಗೆ 9 × 6 54 + 1 ಇದೆ. 10 × 8 81 + 1 ಇದೆ. ಸೊ 64 ಅಂದರೆ 6 × 4 24 + 1 25 ಆಗುತ್ತೆ. ನಾನು ಆನ್ಸರ್ನ ಎಂಟ್ರಿ ಮಾಡ್ತೀನಿ 25. ನಮ್ಮ ಉತ್ತರ ಸರಿ ಇದೆಯಾ ನೋಡೋಣ. ನಿಮ್ದೇನಾದ್ರು ಬೇರೆ ಆನ್ಸರ್ ಬಂದಿದ್ರೆ, ಬೇರೆ ಲಾಜಿಕ್ ಇದ್ದರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕ್ವಶನಲ್ಲಿ ನೋಡಿ, ನನಗೆ ಅನ್ನಿಸ್ತಾ ಇರೋದೇನೆಂದರೆ, ಸೊ 5 + 8 13 ಬರುತ್ತೆ. ಸೊ ಅದನ್ನು ಹಾರಿಜಾಂಟಲ್ ಆಗಿ ಬರೆದಿದ್ದಾರೆ.
ಸೊ 9 + 6 15 ಆಗುತ್ತೆ. ಸೊ ಅದನ್ನು ಹಾರಿಜೆಂಟಲ್ ಆಗಿದೆ. 6 + 4 10 ಆಗುತ್ತೆ. ಮೋಸ್ಟ್ಲಿ ಈ ಕಡೆ 1 ಇದೆ ಅಂತಂದರೆ ಅಲ್ಲಿ ಆ ಬಾಕ್ಸಲ್ಲಿ ಬೇಕಾಗಿರೋದು 0 ಅನಿಸುತ್ತೆ. ಈ ಆನ್ಸರ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ನೋಡೋಣ ಇದು ಸರಿ ಇರ್ಬೋದಾ ಅಂತ ಹೇಳಿಬಿಟ್ಟು. ನೀವು ನಾನು ಹೇಳಿರೋದು ಲಾಜಿಕ್ ಸರಿ ಇದೆ ಅಂತ ಅನಿಸಿದ್ರೆ ಕಮೆಂಟ್ ಮಾಡಿ ಸ್ನೇಹಿತರೆ. ನಮ್ಮ ಉತ್ತರ ಸರಿಯಾಗಿದೆ. ಇವಾಗ ಮುಂದಿನ ಕ್ವಶನ್ಗೆ ಹೋಗೋಣ. ಈ ಕ್ವಶನಲ್ಲಿ ನೋಡ್ತಾ ಇದ್ದರೆ 1 2 4 ಮಧ್ಯದಲ್ಲಿದೆ 16 32 64. ಸೊ ಇದನ್ನು ನೋಡ್ತಾ ಇದ್ದರೆ 64 ಆನ್ಸರ್ ಇರ್ಬೋದು ಅನಿಸುತ್ತೆ. ಯಾಕೆಂದರೆ ಮಲ್ಟಿಪ್ಲಿಕೇಶನ್ ಬರುತ್ತೆ. 32 × 2 64, 16 × 4 64, 64 × 1 64 ಬರುತ್ತೆ. 64 ಅಂತ ಎಂಟ್ರಿ ಮಾಡಿದೆ. ನೋಡೋಣ ಇದು ಸರಿ ಇರ್ಬೋದಾ ಅಂತ. ನಿಮ್ದೇನಾದ್ರು ಬೇರೆ ಆನ್ಸರ್ ಇದ್ದರೆ ಹೇಳಿ ಸ್ನೇಹಿತರೆ, ನೋಡೋಣ. ಇದು ರಾಂಗ್ ಇದೆ 64. ಓಕೆ ಇಲ್ಲಿ ನೋಡಿ, ನಾವೇನಕ್ಕೆ ತಪ್ಪಾಗಿದೆ ಅಂದರೆ ಅವರು ಲೈನ್ ಕನೆಕ್ಟ್ ಮಾಡಿದ್ದಾರೆ ಈಚ್ ಬಾಕ್ಸಸ್ನ. ಸೊ ಅದ್ರ ಪ್ರಕಾರ ಹೋದರೆ ಇದು 8 ಇರಬೇಕು ಆನ್ಸರು. 8 ಎಂಟ್ರಿ ಮಾಡ್ತೀನಿ, ನೋಡೋಣ ನಮ್ಮ ಆನ್ಸರ್ ಸರಿ ಇದೆಯಾ ಅಂತ. 8 ಏನಕ್ಕೆ ಅಂದರೆ ಸ್ನೇಹಿತರೆ ಎಲ್ಲ 2 ಮಲ್ಟಿಪ್ಲಿಕೇಶನ್ ಆಗಿದೆ. 1 × 2 2, 2 × 4, 4 × 2 8 ಆಗುತ್ತೆ. ಸೊ ಅದಕ್ಕೆ 8 ಹಾಕಿದ್ದೀನಿ. ಆನ್ಸರ್ ಸರಿ ಇರ್ಬೋದಾ ನೋಡೋಣ. ಸೊ 16 × 2 is 32, 32 × 2 is 64 ಇದೆ. ಸೊ ಹಾಗಾಗಿ ಅದು ಆನ್ಸರ್ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಮುಂದಿನ ಕ್ವಶನ್ಗೆ ಹೋಗೋಣ ಈಗ. ಈ ಕ್ವಶನಲ್ಲಿ ನೋಡಿದ್ರೆ ನಿಮ್ಗೇನಾದ್ರು ಗೊತ್ತಾಗುತ್ತಾ ನೋಡಿ, ನಾನು ಯೋಚನೆ ಮಾಡ್ತೀನಿ. ಸೊ ಇದರಲ್ಲಿ ನನಗೆ ಗೊತ್ತಾಗ್ತಿರೋದು ಹೇಗಂದರೆ, ಇಲ್ಲಿ ನೋಡಿ ಎಲ್ಲದು 4 ಕ್ವಾಡ್ರೆಂಟಿಂದ 3 ಕ್ವಾಡ್ರೆಂಟ್ ಬಂದಿದೆ, ಆಮೇಲೆ 2 ಆಗಿದೆ, ಇಲ್ಲಿ 0 ಇದೆ. ಸೊ ಇದರಲ್ಲಿ ಒಂದೊಂದು ಇದು ಮಿಸ್ ಆಗಿದೆ, ಬಟ್ ಆ್ಯಡ್ ಆಗ್ತಾ ಹೋಗಿದೆ. 5 10 35 ಇದೆ, 5 10 ಇದೆ, ಮತ್ತು 20 + 15 35 ಆ್ಯಡ್ ಮಾಡಿದ್ದಾರೆ. ನೆಕ್ಸ್ಟ್ ಇದರಲ್ಲಿ ನೋಡಿದ್ರೆ 5 ಇದೆ, 45 ಇದೆ, 35 + 10 ಸೇರಿ 45 ಆಗಿದೆ. ಇಲ್ಲಿ ಯಾವುದೇ ಕ್ವಾಡ್ರೆಂಟ್ ಇಲ್ಲದೇ ಇರೋದ್ರಿಂದ ಆ್ಯಡ್ ಮಾಡಿದ್ರೆ 45 + 5 50 ಆಗುತ್ತೆ. ಮೇ ಬಿ ಆನ್ಸರ್ 50 ಇರ್ಬೋದು. ಈ ಲಾಜಿಕ್ ಸರಿ ಇದೆಯಾ ನೋಡೋಣ. 50 ಆನ್ಸರ್ ಇರ್ಬೋದಾ ಅಂತ 50 ಎಂಟ್ರಿ ಮಾಡ್ತಿದ್ದೀನಿ. ಆನ್ಸರ್ ಸರಿ ಇದೆಯಾ ಅಂತ ನೋಡೋಣ, ಎಂಟ್ರಿ ಮಾಡಿ. ನಮ್ಮ ಉತ್ತರ ಸರಿಯಾಗಿದೆ ಸ್ನೇಹಿತರೆ. ಈಗ ಮುಂದಿನ ಕ್ವಶನ್ಗೆ ಹೋಗೋಣ. ಮೇ ಬಿ ಇದೇ ಲಾಸ್ಟ್ ಕ್ವಶನ್ ಅನಿಸುತ್ತೆ, ಇದು 10ನೇದು. ಸೊ ಇದರಲ್ಲಿ ನೋಡ್ತಾ ಇದ್ರೆ ನನಗೇನು ಉತ್ತರ ಗೊತ್ತಾಗ್ತಾ ಇಲ್ಲ. ಮೇ ಬಿ ರ್ಯಾಂಡಮ್ ಆಗಿ ಏನಾದರೂ ಎಂಟ್ರಿ ಮಾಡಿ ನೋಡಬೇಕಾಗತ್ತೆ. 8 12 20 40 27 + 3 30 60 ಮೇ ಬಿ 50 ಆನ್ಸರ್ ಇರ್ಬೋದಾ. ಎಂಟ್ರಿ ಮಾಡಿ ನೋಡ್ತಾ ಇದ್ದೀನಿ, ನೋಡೋಣ. 50 ಇರ್ಬೋದಾ ಅಂತ ಡೌಟು, ನೋಡೋಣ ಒಂದ್ಸತಿ. ಇಟ್ಸ್ ರಾಂಗ್ ಆನ್ಸರ್. ಮೇ ಬಿ 30 ಎಂಟ್ರಿ ಮಾಡ್ತಾ ಇದ್ದೀನಿ. 30 ಎಂಟ್ರಿ ಮಾಡಿ ನೋಡೋಣ. ಮೇ ಬಿ ಇದು ಸರಿ ಇರ್ಬೋದು, ಯಾಕೆಂದರೆ 27 + 3 ಇದೆ, 30 ಬರ್ಬೋದು. ಸೊ 40 ಆ ಥರ ಇದೆ, 40 70 60 ಇದೆ. 30 ಸರಿ ಇರ್ಬೋದಾ ನೋಡೋಣ. 30 ಕರೆಕ್ಟಾಗಿದೆ ಉತ್ತರ ಸ್ನೇಹಿತರೆ. ಇದ್ರ ಲಾಜಿಕ್ ನಿಮ್ಗೆ ಏನಾದ್ರು ಗೊತ್ತಾದರೆ ಕಮೆಂಟ್ ಮಾಡಿ. ಏನು ನನಗೆ ಲಾಜಿಕ್ ಗೊತ್ತಾಗಿಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಇದೇ ರೀತಿ ರಿಡಲ್ಸ್ನ ನೋಡಬೇಕು ಅಂತಂದರೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.